ಹೆಣ್ಣಿಗೆ ಪರಪುರುಷರ ಸಹವಾಸ ಎಷ್ಟು ಡೇಂಜರ್ ಅನ್ನೋದಕ್ಕೆ ಈಗ ನಾನು ಹೇಳೋಕೆ ಹೊರಟಿರುವಂತಹ ಸ್ಟೋರಿ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ಬೇರೆ ಗಂಡಸಿನ ಸಹವಾಸ ಮಾಡಿದರೆ ಸಾವು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಈ ಸ್ಟೋರಿ ಮೂಲಕ ಅನೇಕರು ಅರ್ಥ ಮಾಡಿಕೊಳ್ಬೇಕು. ತಾನೇ ಹೆತ್ತಂತ ಮಗ ಆದಂತಹ ಗುರುಪ್ರಸಾದ್ ಅನ್ನುವಂತಹ ಮಗುವಿನ ಜೊತೆಗೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಯಾರ ಜೀವನದಲ್ಲಿ ಕೆಟ್ಟದಾಗಲ್ಲ, ಯಾರ ಜೀವನದಲ್ಲಿ ನಡಿಬಾರ್ದು ಘಟನೆಗಳು ನಡೆಯಲ್ಲ. ಎಲ್ಲರ ಜೀವನದಲ್ಲೂ ಏನೋ ಒಂದು ಅಪಭ್ರಂಶಗಳು, ಏನೋ ಒಂದು ಆಗಬಾರ್ದು ಘಟನೆಗಳು ಹಾಗೇ ಆಗುತ್ತೆ. ನಮ್ಮ ಜೀವನ ಅಲ್ಲಿಗೆ ಮುಗಿದೋಯ್ತಾ? ಇಲ್ಲ, ಭಗವಂತ ದೇವರು ಮತ್ತೊಂದು ಚಾನ್ಸ್ ಕೊಡ್ತಾನೆ, ಲೈಫ್ ಕೊಡುತ್ತೆ ನಮಗೆ ಇನ್ನೊಂದು ಚಾನ್ಸ್. ಆತ್ಮಹತ್ಯೆನೇ ದಾರಿ ಮಾಡಿಕೊಳ್ಳುತ್ತೆ. ಯಾಕಂತಂದರೆ ಎರಡನೇ ಸಲನೂ ನಾವು ಎಡವಿ ಬಿದ್ದ ಮೇಲೆ ನಮಗೆ ಮಾನ ಮರ್ಯಾದೆ ಅನ್ನುವಂಥದ್ದು ನಯಾ ಪೈಸಾ ಇರೋದಿಲ್ಲ ಸೊಸೈಟಿಯಲ್ಲಿ. ನನ್ನ ಗಂಡ ಸತ್ತೋಗ್ಬಿಟ್ಟ, ನನ್ನ ಗಂಡನ ಸಹೋದರನ್ನೇ ನಾನು ಮದುವೆ ಆಗಿದ್ದೀನಿ, ದೇವರು ನನಗೆ ಇನ್ನೊಂದು ಜೀವನವನ್ನು ಕಲ್ಪಿಸಿಕೊಟ್ಟ, ಈಗಲಾದರೂ ನಾನು ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗಬೇಕು. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಹೆಣ್ಣಿಗೆ ಪರಪುರುಷರ ಸಹವಾಸ ಎಷ್ಟು ಡೇಂಜರ್ ಅನ್ನೋದಕ್ಕೆ ಈಗ ನಾನು ಹೇಳೋಕೆ ಹೊರಟಿರುವಂತಹ ಸ್ಟೋರಿ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ಪರಪುರುಷರ ಸಹವಾಸವನ್ನು ಮಾಡಿದರೆ, ಅಂದರೆ ಮದುವೆ ಆದ ಮೇಲೂ ಕೂಡ ಗಂಡನನ್ನು ಹೊರತುಪಡಿಸಿ ಬೇರೆ ಗಂಡಸಿನ ಸಹವಾಸ ಮಾಡಿದರೆ ಸಾವು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಈ ಸ್ಟೋರಿ ಮೂಲಕ ಅನೇಕರು ಅರ್ಥ ಮಾಡಿಕೊಳ್ಬೇಕು. ಈಗ ಇಂತಹದ್ದೇ ಒಂದು ಘಟನೆ ಕರ್ನಾಟಕದ ತುಮಕೂರಿನ ಕೆಳ್ಳಂಬೆಳ್ಳಿಯಲ್ಲಿ ನಡೆದಿದೆ. ಏನು ಅಂತಂದರೆ, ಅಲ್ಲಿ 32 ವರ್ಷದ ಹಂಸಲೇಖ ಅನ್ನುವಂಥ ಒಬ್ಬ ಹೆಂಗಸು 8 ವರ್ಷದ ತನ್ನ ಮಗ, ತಾನೇ ಹೆತ್ತಂತ ಮಗ ಆದಂತಹ ಗುರುಪ್ರಸಾದ್ ಅನ್ನುವಂತಹ ಮಗುವಿನ ಜೊತೆಗೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಜೀವನ ಎಲ್ರಿಗೂ ಎರಡೆರಡು ಚಾನ್ಸ್ ಕೊಡುತ್ತೆ. ಯಾವತ್ತೂ ಒಂದೇ ಚಾನ್ಸಿಗೆ ಜೀವನದ ಬಾಗಿಲುಗಳು ಯಾವತ್ತೂ ಮುಚ್ಚುಗಳಲ್ಲ. ಜೀವನ 2 ಚಾನ್ಸ್ ಕೊಡುತ್ತೆ. ಯಾರ ಜೀವನದಲ್ಲಿ ಕೆಟ್ಟದಾಗಲ್ಲ, ಯಾರ ಜೀವನದಲ್ಲಿ ನಡಿಬಾರ್ದು ಘಟನೆಗಳು ನಡೆಯಲ್ಲ. ಎಲ್ಲರ ಜೀವನದಲ್ಲೂ ಏನೋ ಒಂದು ಅಪಭ್ರಂಶಗಳು, ಏನೋ ಒಂದು ಆಗಬಾರ್ದು ಘಟನೆಗಳು ಹಾಗೇ ಆಗುತ್ತೆ. ಹಾಗಂತೇಳಿ ನಮ್ಮ ಜೀವನ ಅಲ್ಲಿಗೆ ಮುಗಿದೋಯ್ತಾ? ಇಲ್ಲ, ಭಗವಂತ ದೇವರು ಮತ್ತೊಂದು ಚಾನ್ಸ್ ಕೊಡ್ತಾನೆ, ಲೈಫ್ ಕೊಡುತ್ತೆ ನಮಗೆ ಇನ್ನೊಂದು ಚಾನ್ಸ್. ಆ ಚಾನ್ಸನ್ನು ನಾವು ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತಂದರೆ, ನಮ್ಮ ಜೀವನವನ್ನು ಮತ್ತೆ ನಾವು ಕಟ್ಕೊಳ್ಬೇಕು, ಮತ್ತೆ ಎದ್ದು ನಿಲ್ಲಬೇಕು, ಮತ್ತೆ ಸುಖವಾಗಿ ನೆಮ್ಮದಿಯಿಂದ ಸಂತೋಷವಾಗಿ ನಾವು ಬಾಳಬೇಕು. ಆಗಲೂ ನಾವು ಮೈ ಮರೆತು ಮೋಸ ಹೋದರೆ, ಆಗಲೂ ನಾವು ಮೈ ಮರೆತು ಮಾಡಬಾರ್ದು ಹಲ್ಕಾ ಕೆಲಸಗಳನ್ನು ಮಾಡಿದರೆ ಇದೇ ಪರಿಸ್ಥಿತಿ ಆಗುತ್ತೆ. ಆತ್ಮಹತ್ಯೆನೇ ದಾರಿ ಮಾಡಿಕೊಳ್ಳುತ್ತೆ. ಯಾಕಂತಂದರೆ ಎರಡನೇ ಸಲನೂ ನಾವು ಎಡವಿ ಬಿದ್ದ ಮೇಲೆ ನಮಗೆ ಮಾನ ಮರ್ಯಾದೆ ಅನ್ನುವಂಥದ್ದು ನಯಾ ಪೈಸಾ ಇರೋದಿಲ್ಲ ಸೊಸೈಟಿಯಲ್ಲಿ. ಆ ಹಂಸಲೇಖ ಅನ್ನುವಂತಹ 32 ವರ್ಷದ ಹೆಂಗಸಿಗೆ ಸ್ವಲ್ಪ ವರ್ಷಗಳ ಹಿಂದೆ ತುಮಕೂರಿನ ಭೂಪಸಂದ್ರದಲ್ಲಿ ನಾಗೇಶ್ ಅನ್ನುವಂತಹ ವ್ಯಕ್ತಿಯ ಜೊತೆಗೆ ಮದುವೆಯಾಗಿತ್ತು. ನಾಗೇಶ್ ಅನ್ನುವಂತಹ ವ್ಯಕ್ತಿಯ ಜೊತೆಗೆ ಸಂಸಾರ ಬಹಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಅನಾರೋಗ್ಯದ ಕಾರಣದಿಂದ ಆ ನಾಗೇಶ ಸಾವನ್ನಪ್ತಾನೆ, ಆಕೆಯ ಗಂಡ ಸಾವನ್ನಪ್ತಾನೆ. ನಾಗೇಶ ಸತ್ತ ಮೇಲೆ ಆಕೆ ವಿಧವೆ ಆಗ್ತಾಳೆ. ವಿಧವೆ ಆದರೂ ಕೂಡ, ನಾನು ಆಗಲೇ ಹೇಳಿದೆ, ನಮಗೆ ಎರಡನೇ ಲೈಫ್ ಅನ್ನೋದಿರುತ್ತೆ, ದೇವರು ಎರಡನೇ ಚಾನ್ಸ್ ಅಂತೂ ಕೊಡ್ತಾನೆ ಅಂತ. ನಾಗೇಶನ ಸಹೋದರ ಲೋಕೇಶ್ ಅಂತ ಒಬ್ಬನಿದ್ದ. ಅವನ ಜೊತೆ ಮತ್ತೆ ಈಕೆಗೆ ಪುನರ್ವಿವಾಹ ಆಗುತ್ತೆ. ಯಾರು ಆಗ್ತಾರ್ರಿ, ಯಾರು ತಾನೇ ಬಾಳು ಕೊಡ್ತಾರ್ರಿ ಒಂದು ಹೆಂಗಸಿಗೆ? ಹಾಗೆ ಬಹಳ ಅಲ್ಪ, ಬಹಳ ಕಡಿಮೆ. ಸರಿ ಆಯಿತು, ಲೋಕೇಶನ ಜೊತೆ ಮದುವೆ ಆಯಿತು. ಲೋಕೇಶನ ಜೊತೆಗೂ ಕೂಡ ಬಹಳ ಚೆನ್ನಾಗಿ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ಲು. ಆ ಅರಿವಿರಬೇಕಿತ್ತು, ನನ್ನ ಗಂಡ ಸತ್ತೋಗ್ಬಿಟ್ಟ, ನನ್ನ ಗಂಡನ ಸಹೋದರನ್ನೇ ನಾನು ಮದುವೆ ಆಗಿದ್ದೀನಿ, ದೇವರು ನನಗೆ ಇನ್ನೊಂದು ಜೀವನವನ್ನು ಕಲ್ಪಿಸಿಕೊಟ್ಟ, ಈಗಲಾದರೂ ನಾನು ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಹೋಗಬೇಕು, ಇರೋ ಗಂಡನ ಚೆನ್ನಾಗಿ ನೋಡ್ಕೋಬೇಕು, ಮಗುವನ್ನು ಚೆನ್ನಾಗಿ ನೋಡ್ಕೋಬೇಕು, ಅತ್ತೆ ಮಾವಂದ್ರನ್ನ, ಕುಟುಂಬಸ್ಥರನ್ನ, ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ಅನ್ನುವಂತಹ ಪರಿಜ್ಞಾನ, ಪರಿಕಲ್ಪನೆ ಆ ಹೆಣ್ಣಿಗಿರಬೇಕಾಗಿತ್ತು. ಆದರೆ ಆಕೆ ಮಾಡಿದ್ದೇನು? ಪರಪುರುಷನ ಸಹವಾಸ. ಊರಿನಲ್ಲಿ ಮಲ್ಲಿಕಾರ್ಜುನ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಜೊತೆಗೆ ಅವ್ಯರನ್ನು ಇಟ್ಕೊಂಡ್ಲು. ಅವನು ಯಾವಾಗ ಕರಿತಾನೆ ಹೋಗಿ ಅವನು ಪಕ್ಕಕ್ಕೆ ಮಲ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವನ ಜೊತೆ ಮೆಸೇಜು, ಅವನ ಜೊತೆ ವಿಡಿಯೋ ಕಾಲು, ಅವನ ಜೊತೆ ಫೋನಲ್ಲಿ ಮಾತುಕತೆಗಳು, ಅವನ ಜೊತೆ ಲವ್ಲಿ ಫೋಟೋಗಳು, ಏನೇನು ಮಾಡಬಾರ್ದು ಅದನ್ನೆಲ್ಲ ಆ ಮಲ್ಲಿಕಾರ್ಜುನ್ ಜೊತೆ ಮಾಡಿಬಿಟ್ಟು. ಅದಾದಮೇಲೆ ಆ ಮಲ್ಲಿಕಾರ್ಜುನಿಗೆ ಅದೇನಾಯಿತು ಅನ್ನೋ ಗೊತ್ತಿಲ್ಲ, ಈಕೆಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ನಿನ್ನ ಫೋಟೋಸ್ ಇದೆ, ನಿನ್ನ ವೀಡಿಯೋಸ್ ಇದೆ, ನೀನು ಮಾತಾಡಿರುವಂತಹ ಕಾಲ್ ರೆಕಾರ್ಡಿಂಗ್ಸ್ಗಳಿದೆ, ನೀನು ಇಬ್ಬರು ಸೇರಿ ತಕ್ಕೊಂಡಿರುವಂತಹ ಅನೇಕ ವೀಡಿಯೋಗಳಿದೆ, ಫೋಟೋಗಳಿದೆ, ನಾನು ಅದನ್ನು ರಿವೀಲ್ ಮಾಡ್ತೀನಿ, ನಾನು ಅದನ್ನು ಹೊರಗಡೆ ಹೇಳಿಬಿಡ್ತೀನಿ, ಇವ್ರಿಗೆ ತೋರಿಸ್ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ದ. ಈಕೆ ಹೆದರಿ ಮಗನನ್ನು ಕರೆದುಕೊಂಡು ಹಿಂದಿನ ದಿನ ರಾತ್ರಿ, ಯಾವತ್ತು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಆ ದಿನ ರಾತ್ರಿ ಗೆಳತಿಯ ಮನೆಗೆ ಬರ್ತಾಳೆ. ಗೆಳತಿಯ ಮನೆಗೆ ಬಂದು ಅಲ್ಲಿ ಒಂದು ಸ್ವಲ್ಪ ದಿನ ಇರ್ತಾಳೆ, ಮನೆ ಬಿಟ್ಟು ಬರ್ತಾಳೆ. ಮಾರನೇ ದಿನ ಏನಾಯಿತೋ ಏನೋ ಅಂತ ನೋಡುವಷ್ಟರಲ್ಲಿಯೇ ಕಳ್ಳಂಬಳ್ಳಿ ಕೆರೆಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ತಾನೂ ಸತ್ತು 8 ವರ್ಷದ ಮಗುವನ್ನು ಕೂಡ ನೀರಿಗೆ ಹಾಕಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾಳೆ. ಪರಪುರುಷನ ಸಹವಾಸ ಮಾಡದಿದ್ದರೆ, ಇದ್ದೊಬ್ಬ ಗಂಡನನ್ನೇ ಬಂಗಾರದಂಗೆ ನೋಡ್ಕೊಂಡಿದ್ದಿದ್ರೆ ತಾನೂ ಆರಾಮಾಗಿರ್ತಿದ್ಲ, ಆ ಮಗುನೂ ಆರಾಮಾಗಿರ್ತಿತ್ತ, ಅವನ ಗಂಡನೂ ಆರಾಮಾಗಿರ್ತಿದ್ನ, ಎರಡೂ ಕುಟುಂಬಗಳು ಆರಾಮಾಗಿರ್ತಿತ್ತ.
ಗಂಡ ಸತ್ತು ಹೋಗ್ಬಿಟ್ಟ, ಮೊದಲೇ ಗಂಡನ ಸಹೋದರನೇ ಮತ್ತೆ ಮದುವೆ ಆದ ಇವಳನ್ನು, ಲೈಫ್ ಕೊಟ್ಟ ಅವನು ಇವಳಿಗೆ. ಆ ಗ್ರ್ಯಾಟಿಟ್ಯೂಡು ಬೇಡವಾ? ಹೌದು, ನನ್ನ ಜೀವನಕ್ಕೆ ಒಂದು ದಾರಿ ಮಾಡಿಕೊಟ್ಟ ಅನ್ನುವಂತಹ ಒಂದು ಮಾನವೀಯತೆ ದೃಷ್ಟಿ ಬೇಡ? ಒಂದು ಉಪಕಾರಾರ್ಥವಾಗಿ ಅವನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗೋದು ಬೇಡವಾ? ಅವನಿಗೇ ಮೋಸ ಮಾಡಿ ಅವನು ಯಾವನೋ ಊರಲ್ಲಿರೋ ಮಲ್ಲಿಕಾರ್ಜುನ ಅನ್ನೋನು ಹಿಂದೆ ಹೋದಲು. ಅವನು ಇದ್ದು ಬಂದು ಫೋಟೋಗಳು, ಇದ್ದು ಬಂದು ಕಾಲ್ ರೆಕಾರ್ಡ್ಗಳನ್ನೆಲ್ಲ ತೋರಿಸಿ ಈಕೆಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ. ಯಾವಾಗ ಅವ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆಕೆ ಆಗ ಹೆದರಿ ಮಾನಕ್ಕಂಜಿ, ಅಂದರೆ ಅವನು ಸಹವಾಸ ಮಾಡಬೇಕಾದ್ರೆ ಇವಳಿಗೆ ಮರ್ಯಾದೆ ನೆನಪಾಗಿಲ್ಲ. ಅವಳು ಸಹವಾಸ ಮಾಡಬೇಕಾದ್ರೆ ಇವಳಿಗೆ ನನಗೆ ಮಾನ ಇದೆ, ಮರ್ಯಾದೆ ಇದೆ, ಗೌರವ ಇದೆ, ಘನತೆ ಇದೆ ಅನ್ನುವಂಥದ್ದೇ ನೆನಪಾಗಿಲ್ಲ. ಮಂಚಕ್ಕೆ ಹೋಗ್ಬೇಕಾದ್ರೆ ಅದು ನೆನಪಿಸ್ಕೊಂಡಿಲ್ಲ ಅವಳು. ಎಲ್ಲ ಮುಗಿದು ಅವನು ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತಂದಾಗ ಅದೆಲ್ಲ ನೆನಪಾಗಿದೆ. ಅಯ್ಯೋ, ಇವ್ನು ಹಿಂಗೆ ಮಾಡಿಬಿಟ್ರೆ ನನ್ನ ಕತೆ ಏನು, ಸಮಾಜದಲ್ಲಿ ಹೆಂಗೆ ನಾನು ತಲೆ ಇಟ್ಕೊಂಡು ತಿರುಗಾಡಬೇಕು ಅಂತ ಹೇಳಿ ಹೋಗಿ ಆತ್ಮಹತ್ಯೆನ ಮಾಡಿಕೊಳ್ಳು. ಆಯ್ತಮ್ಮ, ಆತ್ಮಹತ್ಯೆ ಮಾಡ್ಕೊಂಡು ನೀನು ಮಾಡಿದ ಕೆಟ್ಟ ಕೆಲಸ, ನೀನು ಮಾಡಿದ ನೀಚ ಕೆಲಸ, ಆ 8 ವರ್ಷದ ಮಗು ಏನು ಮಾಡಿತ್ತು? ಆ ಮಗುನ ಯಾಕೆ ನೀನು ಕೆರೆಗೆ ತಳೆದೆ? ಆ ಮಗು ಜೀವನ ಯಾಕೆ ಹಾಳು ಮಾಡಿದೆ? ಆ ಮಗುಗೆ ಇನ್ನೂ ಭವಿಷ್ಯ ಇತ್ತು, ಏನೂ ಗೊತ್ತಿದ್ದಿಲ್ಲ ಅದಕ್ಕೆ. ಅಕ್ರಮ ಸಂಬಂಧ ಅಂದ್ರೆ ಅಂತ ಏನು ಗೊತ್ತಿಲ್ಲ, ಪರಪುರುಷರ ಸಹವಾಸ ಅಂದರೆ ಏನಂತ ಗೊತ್ತಿಲ್ಲ ಆ ಮಗುಗೆ. ಆ ಮಗುನ ಯಾಕೆ ನೀರಿಗೆ ತಳ್ಳಿದಿ ನೀನು? ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಎಲ್ಲ ದಾಖಲೆಗಳನ್ನು ಕಲೆ ಹಾಕಿ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಆ ಆರೋಪಿ ಮಲ್ಲಿಕಾರ್ಜುನನ ಬ್ಲ್ಯಾಕ್ ಮೇಲೇ ಈ ಇನ್ಸಿಡೆಂಟ್ಗೆ ಕಾರಣ ಅನ್ನುವಂತಹ ಶಂಕೆಗಳು ಅನೇಕ ಕಡೆ ವ್ಯಕ್ತವಾಗ್ತಾ ಇದೆ. ಆರೋಪಿಯನ್ನು ಹುಡುಕುವಂತಹ ಪ್ರಯತ್ನದಲ್ಲಿ, ಅವನ ಪತ್ತೆ ಹಚ್ಚುವಂತಹ ಪ್ರಯತ್ನದಲ್ಲಿ ಈಗ ತುಮಕೂರಿನ ಪೊಲೀಸರು ಇದ್ದಾರೆ. ಆದ್ದರಿಂದ ಒಂದು ಸ್ವಲ್ಪ ಜಾಗೃತರಾಗಿರಿ. ಜೀವನ ನಮಗೆ 2ನೇ ಅವಕಾಶ ಕೊಟ್ಟಾಗ ಅದನ್ನು ಬಳಸ್ಕೊಳ್ಳೋದು ಕಲಿಯೋಣ. ದೇವರು ನಮಗೆ 2ನೇ ಅವಕಾಶ ಕೊಟ್ಟಾಗ ಅದನ್ನು ಯೂಸ್ ಮಾಡ್ಕೊಳ್ಳೋದನ್ನು ಕಲಿಯೋಣ. ಆಗಲೂ ನಾವು ಎಡವಿದರೆ ನಮ್ಮಂತಹ ಶತಮೂರ್ಖರು ಮತ್ತೊಬ್ಬರು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.